ಪ್ರಪಂಚದಾದ್ಯಂತ ಇರುವಂಥ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ಈ ವಿಡಿಯೋನಲ್ಲಿ ಹೇಳಕ್ಕೆ ಹೊರಟಿರುವಂಥದ್ದು ಏನು ಅಂತ ಅಂದರೆ, ನೀವೇನಾದರೂ ಫ್ಲೈಟ್ ಹತ್ತಿದಾಗ ನಾನು ಲಾಂಗ್ ಫ್ಲೈಟಲ್ಲಿ ನಿದ್ದೆ ಮಾಡ್ತೀನಿ ಅಂದ್ಕೊಂಡ್ರೆ ನಿಮಗೆ ಲಕ್ಷಾಂತರ ರೂಪಾಯಿ ಲಾಸ್ ಆಗಬಹುದು. ಎಸ್, ಯು ಹರ್ಡ್ ಇಟ್ ರೈಟ್, ಲಕ್ಷಾಂತರ ರೂಪಾಯಿ ಲಾಸ್ ಆಗಬಹುದು. ಏರ್ಲೈನ್ ಕ್ರೂ ನಿಮ್ಮನ್ನು ನೋಡ್ಕೊಳ್ತಾರೆ, ನಿಮ್ಮ ವಸ್ತುಗಳನ್ನು ನೋಡ್ಕೊಳ್ತಾರೆ ಅಂದರೆ ಅದು ನಿಮ್ಮ ತಪ್ಪು. ಯಾಕಂದರೆ ಹೊಸದಾಗಿ ಬಂದಿರುವಂಥ ಗ್ಯಾಂಗ್ ಏನು ಮಾಡ್ತಾ ಇದೆ ಅಂದರೆ, ನೀವು ಓವರ್ ಹೆಡ್ ಬಿನ್ನಲ್ಲಿ ಇಟ್ಟಿರುವಂಥ ಲಗೇಜಲ್ಲಿರುವಂಥ ಲ್ಯಾಪ್ಟಾಪ್ ಅಥವಾ ವ್ಯಾಲ್ಯೂಬಲ್ಸ್ ಏನಿದೆ ಅದನ್ನು ಅವರು ತೆಕ್ಕೊಳ್ತಾ ಇದ್ದಾರೆ. ನೋಡೋಕ್ಕೆ ಪ್ಯಾಸೆಂಜರ್ಸ್ ಥರ ಇರ್ತಾರೆ, ಆದರೆ ತಮ್ಮ ಬ್ಯಾಗಿಂದ ಏನೋ ತೆಕ್ಕೊಳ್ತಾ ಇದ್ದೀವಿ ಅನ್ನೋ ಥರ ಮಾಡಿ ನಿಮ್ಮ ಬ್ಯಾಗಲ್ಲಿರುವಂತಹ ಲ್ಯಾಪ್ಟಾಪ್ ಅಥವಾ ವ್ಯಾಲ್ಯೂಬಲ್ಸ್, ಫೋನ್ ಈ ತರಹದ್ದನ್ನು ಕದೀತಾ ಇದ್ದಾರೆ. ಎಸ್ಪೆಷಲಿ ಫ್ಲೈಟಿನ ಲೈಟ್ಸ್ ಡಿಮ್ ಆದಾಗ ರಾತ್ರಿ ಹೊತ್ತಿರುವಂಥ ಫ್ಲೈಟಲ್ಲಿ ಈ ಕೆಲಸಗಳು ಆಗ್ತಾ ಇದೆ ಅಂತ ಸಾಕಷ್ಟು ಕಡೆಗೆ ರಿಪೋರ್ಟ್ ಕೂಡ ಆಗಿದೆ. ಸೊ ಈ 3 ಕೆಲಸಗಳನ್ನ ನೀವು ಮಾಡಿದ್ರೆ ಈ ಥರ ಲಾಸ್ ನಿಮಗೆ ಆಗಲಾರ್ದಾಗೆ ನೀವು ನೋಡ್ಕೊಳ್ಬಹುದು. ನಂಬರ್ 1, ನಿಮ್ಮ ವ್ಯಾಲ್ಯೂಬಲ್ಸ್, ನಿಮ್ಮ ಲ್ಯಾಪ್ಟಾಪ್, ಫೋನ್ ಏನಿರುತ್ತೆ ಅದನ್ನ ಇನ್ನೊಂದು ಚಿಕ್ಕ ಬ್ಯಾಗಲ್ಲಿ ಇಟ್ಕೊಂಡು ಆ ಬ್ಯಾಗನ್ನು ನಿಮ್ಮ ತೊಡೆ ಮೇಲೆ ಅಥವಾ ನಿಮ್ಮ ಸೀಟ್ ಕೆಳಗಡೆ ಇಟ್ಕೊಳ್ಬಹುದು. ಅದು ಇನ್ ಕೇಸ್ ನೀವೇನಾದರೂ ಅದೇ ಬ್ಯಾಗ್ನ ಮೇಲ್ಗಡೆ ರ್ಯಾಕಲ್ಲಿ ಇಡ್ತೀರಾ ಅಂದರೆ ಅದು ನಿಮಗೆ ಕಾಣೋ ಥರ ನಿಮ್ಮ ಹತ್ತಿರಕ್ಕೆ ಇರೋ ಥರದ್ದನ್ನು ನೋಡಿಕೊಂಡ್ರೆ ನೀವು ನಿಮ್ಮ ವ್ಯಾಲ್ಯೂಬಲ್ಸ್ನ ಸುರಕ್ಷಿತವಾಗಿ ಇಟ್ಕೊಳ್ಬಹುದು. ಪಾಯಿಂಟ್ ನಂಬರ್ 2, ನಿಮ್ಮ ಬ್ಯಾಗ್ ಏನಿರುತ್ತೆ ಅದಕ್ಕೆ ಒಂದು ಸ್ಮಾಲ್ ಲಾಕನ್ನು ಹಾಕಿ, ಏರ್ ಟ್ಯಾಗ್ನ ಹಾಕಿ ಆ್ಯಂಡ್ ಒಂದು ಯುನೀಕ್ ರಿಬ್ಬನ್ನು ಅಥವಾ ಬೇರೆ ಕಲರ್ಸ್ ಯಾವುದಾದ್ರು ರಿಬ್ಬನ್ ಇತ್ತು ಅಂದರೆ ಅದನ್ನು ನಿಮ್ಮ ಬ್ಯಾಗಿಗೆ ಕಟ್ಟಿದ್ರೆ ಆಗ ಅದು ಕೂಡ ನಿಮಗೆ ಈಸಿಲಿ ಐಡೆಂಟಿಫೈ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಪಾಯಿಂಟ್ ನಂಬರ್ 3 ಏನು ಅಂತ ಅಂದರೆ, ಓವರ್ ಹೆಡ್ ಕಂಪಾರ್ಟ್ಮೆಂಟಲ್ಲಿ ನಿಮ್ಮ ಬ್ಯಾಗ್ನ ಇಡ್ತೀರಾ ಅಂದರೆ ನಿಮ್ಮ ಬ್ಯಾಗ್ನ ಉಲ್ಟಾ ಇಡಿ, ಸೊ ದಟ್ ಈಸಿಲಿ ಯಾರಿಗೂ ಕೂಡ ಕೈ ಹಾಕಿದಾಗ ಯಾವುದೇ ಜಿಪ್ಗಳು ಸಿಗಲಾರ್ದ ಹಾಗೆ ನೀವು ಅದನ್ನು ಇಟ್ಕೊಂಡ್ರೆ ನಿಮ್ಮ ವಸ್ತುಗಳು, ನಿಮ್ಮ ಐಟಮ್ಸ್ಗಳು ಸುರಕ್ಷಿತವಾಗಿರುತ್ತೆ. ಸೊ ಇದು 3 ಟಿಪ್ಸ್ಗಳನ್ನ ಹೇಳ್ತಾ ಈ ವಿಡಿಯೋನ ನಿಮ್ಮ ಸ್ನೇಹಿತರು, ಲಾಂಗ್ ಫ್ಲೈಟ್ಸಲ್ಲಿ ಹೋಗುವಂಥ ಸ್ನೇಹಿತರಿಗೆ ಇದನ್ನು ಕಳಿಸಿ, ಸೊ ದಟ್ ಅವರು ಫ್ಲೈಟಲ್ಲಿ ಸ್ವಲ್ಪ ಎಚ್ಚರದಿಂದ ಇರಲಿ.